ನಮಸ್ಕಾರ ವೀಕ್ಷಕರೇ, ನಾವು ಇಬ್ಬ ಪಾಟೀಲ್. ವೀಕ್ಷಕರೇ, ಮನ್ನಿ ದಿನ ಕಾಶ್ಮೀರ್ನಾಗ ಉಗ್ರಗಾಮಿಗಳ ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡಿರ. ಅದ ಕಾರಣ ಈಗ ಭಾರತಗನು ವೀಕ್ಷಕರೇ ಸಿಟ್ಟು ಬಂದೈತಿ. ನಿಮ್ಮೆಲ್ಲರಿಗೂ ಗುರ್ತೈತಿ ಈಗ ಸದ್ಯ ಭಾರತ ಮತ್ತು ಪಾಕಿಸ್ತಾನ ನಡಕ್ ಮತ್ತು ವೀಕ್ಷಕರೇ ಟೆನ್ಷನ್ ಹೆಚ್ಚಾಗೈತಿ. ಅದ ಕಾರಣ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗೂ ನೀವು ನೋಡಿರ್ಬೋದು ವಲ್ಟಾಲಿಟಿ ಹೆಚ್ಚಾಗತೈತಿ. ಯಾಕಂತಂದ್ರೆ ಈ ಥರ ಯುದ್ಧದ ಪರಿಸ್ಥಿತಿ ಬಂತಂದ್ರೆ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಒಟ್ಟೆ ಸೇರಂಗಿಲ್ಲ. ಮಾರ್ಕೆಟ್ ಒಮ್ಮೆ ಏರಿಳಿತದು ನ್ಯೂಸ್ಗದು ರಿಯಾಕ್ಟ್ ಮಾಡ್ತಿರ್ತೈತಿ. ನಾನು ಇವತ್ತಿನ ಈ ವಿಡಿಯೋನಾಗ ನಾವು ಏನು ಮಾಡೋಣ ಅಂತಂದ್ರೆ ಈಗೇನು ಪರಿಸ್ಥಿತಿ ಬಂದೈತಿ ಭಾರತದ ಮತ್ತು ಪಾಕಿಸ್ತಾನದ ವೀಕ್ಷಕರ ಯುದ್ಧ ಆಗುವಂಗ ಅದೇ ಥರ ಮೊದಲು ಯಾವಾಗ ಬಂದಿರ್ತೈತಲ್ಲ ರೀ, ಅವಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡಿತ್ತಂತ ತಿಳ್ಕೊಳ್ಳೋಣ. ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟದ ಇದು ಪ್ಯಾಟರ್ನ್ ನಿಮಗೆ ಗುರ್ತಿರ್ಬೇಕು. ಸ್ಟಾಕ್ ಮಾರ್ಕೆಟ್ ಯಾವಾಗನೂ ವೀಕ್ಷಕರೇ ಹಿಸ್ಟ್ರಿಯನ್ನು ರಿಪೀಟ್ ಮಾಡ್ತೈತಿ. ಮೊದಲು ಏನಾಗಿರ್ತೈತೆ ಆ ಪರಿಸ್ಥಿತಿನಾಗ ಈಗನೂ ಇದೇ ಪರಿಸ್ಥಿತಿನಾಗ ವೀಕ್ಷಕರೇ ಹಂಗಾಗೋ ಚಾನ್ಸಸ್ ಭಾಳ ಹೆಚ್ಚಿರ್ತೈತಿ. ನಾವೇನು ಮಾಡೋಣ ಅಂತಂದ್ರೆ ಈಗೇನು ಇಂಡಿಯಾ ಪಾಕಿಸ್ತಾನ ನಡುವೆ ಟೆನ್ಷನ್ ಹೆಚ್ಚಾಗೈತಿ, ಅದೇ ಥರ ಮೊದಲು ಯಾವಾಗ ಟೆನ್ಷನ್ ಹೆಚ್ಚಿದ್ದಾಗ ನಮ್ಮ ನಿಫ್ಟಿ ಯಾವ ಥರ ಪರ್ಫಾರ್ಮ್ ಮಾಡೈತಂತ ತಿಳ್ಕೊಳ್ಳೋಣ. ಈಗನೂ ಅದೇ ಥರ ಪರ್ಫಾರ್ಮ್ ಮಾಡ್ಬೋದಂತ ಒಂದು ಅಜಂಪ್ಷನನ್ನು ಇಟ್ಕೊಳ್ಳೋಣ. ಹಂಗೆ ಆಗ್ತೈತಂತ 100% ಇರಂಗಿಲ್ಲ ವೀಕ್ಷಕರೇ. ಬರ್ರಿ ವೀಕ್ಷಕರೇ ಈಗ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಈ ಥರ ಪರಿಸ್ಥಿತಿ ಯಾವಾಗ ಬಂದಿತ್ತಂತಂದ್ರೆ 1999 ಬಂದಿತ್ತ. ಅದು ಯಾವುದಂತಂದ್ರೆ ಕಾರ್ಗಿಲ್ ವಾರ. ಕಾರ್ಗಿಲ್ ವಾರ್ನ ವೀಕ್ಷಕರೇ ನಮ್ಮ ನಿಫ್ಟಿ ನೋಡ್ಬೋದು ನೀವು ಎಷ್ಟು ಪರ್ಸೆಂಟೇಜ್ ಬಿದ್ದಿತ್ತಂತಂದ್ರೆ 15-20% ಬಿದ್ದಿತ್ತು ವೀಕ್ಷಕರೇ. ಅದು ಪ್ರಾಪರ್ ವಾರನ ಆಗಿತ್ತ ಅವ್ರದ್ದು ಮಿಲ್ಟ್ರಿ ಗುಡೆ ನಮ್ಮ ಮಿಲ್ಟ್ರಿ ಗುಡೆ. ಅದ ಕಾರಣ ಅವಾಗ ನಿಫ್ಟಿ 15-20% ಬಿತ್ತ. ಮತ್ತು ವೀಕ್ಷಕರೇ ಇದೇ ಥರ ಯಾವಾಗ ಆಗಿತ್ತಂತಂದ್ರೆ 2001 ಇತ್ತ. ಅದು ಯಾವುದಂತಂದ್ರೆ ವೀಕ್ಷಕರೇ ಪಾರ್ಲಿಮೆಂಟ್ ಅಟ್ಯಾಕ್. ಪಾರ್ಲಿಮೆಂಟ್ ಮ್ಯಾಗ ವೀಕ್ಷಕರೇ ಉಗ್ರರ ದಾಳಿ ಮಾಡಿಬಿಟ್ಟಿರೋ ನಿಮ್ಮೆಲ್ಲರಿಗೂ ಗೊತ್ತೈತೆ ವೀಕ್ಷಕರೇ. ಅದು ಭಾಳ ಕೆಟ್ಟಾಗಿತ್ತು ಅವಾಗೂ ನೀವು ನೋಡ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ 10-12% ಬಿದ್ದಿತ್ತು ವೀಕ್ಷಕರೇ 2001. ಮತ್ತು ಇದೇ ಥರ ಯಾವಾಗಿತ್ತಂತಂದ್ರೆ ವೀಕ್ಷಕರೇ 2008 ಆಗಿತ್ತು. 2008 ನಿಮ್ಮೆಲ್ಲರಿಗೂ ಗುರ್ತೈತಿ ಬಾಂಬೆ ವೀಕ್ಷಕರೇ. ಬಾಂಬೆನಾಗ ನಿಮಗೆ ಗುರ್ತಾ ಇರ್ಬೋದು ಉಗ್ರಗಾಮಿಗಳು ಬಂದ್ರೆ ಅಲ್ಲಿ ತಾಜ್ ಹೋಟೆಲ್ ಅಲ್ಲಿ ಇಲ್ಲಿ ವೀಕ್ಷಕರೇ ಹೋಗಿ ಪಾಪ ಸಾಮಾನ್ಯ ಜನರಿಗೆ ಹೊಡೆದ್ರ. ಅವಾಗನ ವೀಕ್ಷಕರೇ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ನು ಆಗಿತ್ತು. ನಿಮಗೆ ನೆನಪಿದ್ರೆ 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ನು ಆಗಿತ್ತು ಮತ್ತು ಮುಂಬೈ ಅಟ್ಯಾಕನ್ನು ಆಗಿತ್ತು. ಅವಾಗ ನಿಫ್ಟಿ ವೀಕ್ಷಕರೇ 50%ಗಿಂತ ಹೆಚ್ಚು ಬಿದ್ದಿತ್ತು. ಯಾಕಂದ್ರೆ ಒಮ್ಮೆ ಆಡೋದಿಲ್ಲ ರೀ, ಒಮ್ಮೆ ಆಡುವಾಗನ ವೀಕ್ಷಕರೇ ಒಮ್ಮೆ ಮಾರ್ಕೆಟಿಗೆ ತಡ್ಕೊಳಕ್ಕಾಗಲಿಲ್ಲ. ನಾನು ಮಾರ್ಕೆಟ್ 50%ಗಿಂತ ಹೆಚ್ಚು ಬಿದ್ದಿತ್ತು ಅವಾಗ. ಮತ್ತು ವೀಕ್ಷಕರೇ 2016 ಆಗಿತ್ತು. 2016 ಏನಾಗಿತ್ತು ಅಂತಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿರ ನರೇಂದ್ರ ಮೋದಿ ಅವರ. ನಿಮ್ಮೆಲ್ಲರಿಗೂ ಗುರ್ತೈತಿ ವೀಕ್ಷಕರೇ ಉರಿ ಅಂತ ಮೂವಿನೂ ಬಂದಿತ್ತು. ಆ ಮೂವಿನ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗುರ್ತೈತಿ ನಮ್ಮ ದೇಶದ ಮಿಲಿಟ್ರಿ ಅವ್ರ ದೇಶನ ಹೊಕ್ಕಿ ಅಲ್ಲಿ ಉಗ್ರಗಾಮಿಗಳಿಗೆ ಹೊಡೆದಿರ. ಅವ ವೀಕ್ಷಕರೇ ನೋಡ್ಬೋದು 2016 ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ನಮ್ಮ ನಿಫ್ಟಿ 4-5% ಅಷ್ಟೇ ಬಿದ್ದಿತ್ತು. ಅಷ್ಟೇನು ಹೆಚ್ಚು ಬಿದ್ದಿರ್ಕಿಲ್ಲ ಇತ್ತು. ಮತ್ತು ವೀಕ್ಷಕರೇ 2020 ಆಗಿತ್ತು. 2020 ನಿಮ್ಮ ಎಲ್ಲರಿಗೂ ಗುರ್ತೈತಿ COVID-19 ಬಂದಿತ್ತು, ಕೋವಿಡ್ ಪ್ಯಾಂಡಮಿಕ್. ಅದ್ರ ಕೂಡ ಏನು ನಡೆದಿತ್ತು ಅಂತಂದ್ರೆ ಚೀನಾದ ಮತ್ತು ಇಂಡಿಯಾ ನಡಕ್ ವೀಕ್ಷಕರೇ ಟೆನ್ಷನ್ ನಡೆದಿತ್ತು ಬಾರ್ಡರ್ಗೆ. ನಿಮಗೆ ಗುರ್ತೈತಿ ಅವಾಗ ಚೀನಾ ಮತ್ತು ಇಂಡಿಯಾದ ಅಷ್ಟು ವೀಕ್ಷಕರೇ ಫ್ರೆಂಡ್ಶಿಪ್ ಇಲ್ಲ ಇತ್ತು. ಈಗ ಸ್ವಲ್ಪ ಆಗತೈತಿ. ಅವಾಗೂ ನೋಡ್ಬೋದು ನಮ್ಮ ನಿಫ್ಟಿ ವೀಕ್ಷಕರೇ 35-40% ಬಿದ್ದಿತ್ತು. ಯಾಕಂತಂದ್ರೆ ಚೀನಾ ಮತ್ತು ಇಂಡಿಯಾದ ವೀಕ್ಷಕರೇ ಇದು ಪರಿಸ್ಥಿತಿನೂ ಸರಿ ಇಲ್ಲಾಗಿತ್ತು. ಅದ್ರಾಗ COVID-19 ಪ್ಯಾಂಡಮಿಕ್ನು ಬಂತ. ಅದ ಕಾರಣ 2020 ವೀಕ್ಷಕರೇ ನಮ್ಮ ಮಾರ್ಕೆಟ್ 35-40% ಬಿದ್ದಿತ್ತು. ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗಿತ್ತು ರೀ ವೀಕ್ಷಕರೇ. ನೋಡ್ಬೋದ ರೀಸೆಂಟ್ನಾಗನೇ ಯಾವುದಾಗಿತ್ತು ಅಂತಂದ್ರೆ ಯುದ್ಧ 2022 2022 ರಷ್ಯಾ ಯುಕ್ರೇನ್ ವಾರ್ ಆಗಿತ್ತು ವೀಕ್ಷಕರೇ. ರಷ್ಯಾ ಯುಕ್ರೇನ್ ನಮ್ಮ ದೇಶಕ್ಕೆ ಅಷ್ಟು ಸಂಬಂಧ ಇಲ್ಲ ಇತ್ತು, ಬಟ್ ಅದರಲ್ಲಿ ಗ್ಲೋಬಲಿ ವೀಕ್ಷಕರೇ ಎಲ್ಲ ದೇಶಗಳಿಗೆ ಭಾಳ ಪೆಟ್ಟು ಬಿದ್ದಿತ್ತು. ಅದ ಕಾರಣ ನೀವು ನೋಡ್ಬೋದು ಅವಾಗ ನಮ್ಮ ನಿಫ್ಟಿ ಎಷ್ಟು ಬಿದ್ದಿತ್ತು ಅಂತಂದ್ರೆ 10-15% ಬಿದ್ದಿತ್ತು ವೀಕ್ಷಕರೇ. ನೋಡ್ರಿ ವಾರ್ ಆಗೋಣ ನಾವು ಸಾಮಾನ್ಯವಾಗಿ ನೋಡ್ರ 10% ಅಥವಾ 15% ಬಿದ್ದಾವನ, ಬಟ್ ಸರ್ಜಿಕಲ್ ಸ್ಟ್ರೈಕ್ ಆಗೋಣ ಬರೀ 4-5% ಅಷ್ಟೇ ಬಿದ್ದಿತ್ತು. ನೋಡ್ರಿ ಮಾರ್ಕೆಟ್ ಯಾವಾಗನೂ ವಾರ್ ಆತಂತಂದ್ರೆ ಸ್ವಲ್ಪ ಬೀಳ್ತೈತಿ. ಯಾಕಂತಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಹೂಡಿಕೆ ಮಾಡಕ್ಕೆ ಅನಿಸ್ತಾರೆ ಯಾವ ದೇಶನಾಗ ವಾರ್ ನಡೆದಿರ್ತೈತಿ. ಯಾಕಂತಂದ್ರೆ ಏನಾಗ್ತೈತಿ ಏನಿಲ್ಲ ಅಂತ ಅವ್ರಿಗೂ ವೀಕ್ಷಕರ ಅಂಜಿಗೆ ಬರ್ತೈತಿಲ್ಲ ರೀ ಹೂಡಿಕೆ ಮಾಡಕ್ಕೆ. ಅವ್ರು ಹೂಡಿಕೆ ಮಾಡೋಂಗಿಲ್ಲ. ಅವಾಗ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಬೀಳ್ತಿರ್ತಾವ. ಬಟ್ ಇದು ಪಾಸಿಟಿವ್ನ ರೀ. ಈಗ ವೀಕ್ಷಕರೇ ಉಗ್ರಗಾಮಿಗಳು ನಮ್ಮ ದೇಶದ ಪಾಪ ಸಾಮಾನ್ಯ ಜನರಿಗೆ ಹೊಡೆದ್ರ. ಈಗ ನಮ್ಮ ಮಿಲಿಟ್ರಿದವ್ರೂ ಉಗ್ರಗಾಮಿಗಳಿಗೆ ಹೊಡ್ಯಾತ್ರ ಅಂತಂದ್ರೆ ಸ್ವಲ್ಪ ಮಾರ್ಕೆಟ್ ಬೀಳ್ತೈತಿ. ಬಟ್ ಲಾಂಗ್ ಟರ್ಮ್ನಾಗ ಚಲೋನ. ಯಾಕಂತಂದ್ರೆ ಎಲ್ಲ ಉಗ್ರಗಾಮಿಗಳು ವೀಕ್ಷಕರೇ ಈ ಜಗತ್ತಿನಾಗಿಂದ ಎಲ್ಲ ಖಾಲಿ ಆದ್ರಂತಂದ್ರೆ ಸ್ವಲ್ಪ ಮಾರ್ಕೆಟ್ ಬೀಳ್ತೈತಿ ಸ್ವಲ್ಪ ಶಾರ್ಟ್ ಟರ್ಮ್ ಸಂಬಂಧ. ಬಟ್ ಪರ್ಮನೆಂಟ್ ವೀಕ್ಷಕರೇ ಶಾಂತಿ ಇರ್ತೈತಿ ಈ ಜಗತ್ತಿನಾಗ. ಶಾಂತಿ ಇರ್ತಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಅದ ಒಳ್ಳೇದನ.
ನಾನು ಈಗ ಸ್ಟಾಕ್ ಮಾರ್ಕೆಟ್ ಬಿದ್ರೂ ನಾವು ಹೆಚ್ಚು ಟೆನ್ಷನ್ ತೊಗೊಳೋದು ಬೇಡ. ಶಾರ್ಟ್ ಟರ್ಮ್ ಸಂಬಂಧ ಮಾರ್ಕೆಟ್ ಬೀಳ್ತೈತಿ, ಬಟ್ ಲಾಂಗ್ ಟರ್ಮ್ ಸಂಬಂಧ ಇವ್ರು ಏನೇನು ಉಗ್ರಗಾಮಿಗಳು ಇದ್ದಾರೆ ಅವರೆಲ್ಲ ವೀಕ್ಷಕರೇ ಮುಗಿದು ಬೀಳ್ತೈತಿ ಇವ್ರದ್ದು ಅಟ್ಟ. ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ನ ಅಂತ ನಾವು ಅನ್ಬೋದ. ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಗೊತ್ತಾಗೈತೆ ಅಂತ ನನಗನ್ನಿಸ್ತೈತಿ. ಹೆಚ್ಚೇನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಲಾಂಗ್ ಟರ್ಮ್ ಸಂಬಂಧ ನೀವು ಒಬ್ಬರು ಹೂಡಿಕೆದಾರರು ಇದ್ರೆ ಏನೂ ಅನ್ಸೋ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಏರಿತ ಮಾಡ್ತೈತಿ, ಬಟ್ ಲಾಂಗ್ ಟರ್ಮ್ನಾಗ ಚಲೋ ಸ್ಟಾಕ್ಗಳು ಯಾವಾಗೂ ನಿಮಗೆ ಚಲೋ ರಿಟರ್ನನ್ನು ಕೊಡ್ತಾವ. ಇದೈತ್ರಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸಿಡು ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.